ಕರ್ನಾಟಕದ ಗ್ರಾಮೀಣ ಜನತೆಗೆ, ರೈತರಿಗೆ ಮತ್ತು ಹಲವು ವರ್ಷಗಳಿಂದ ತಮ್ಮದೇ ಭೂಮಿಯಲ್ಲಿ ವಾಸಿಸುತ್ತಾ ಕೃಷಿ ಮಾಡುತ್ತಿದ್ದರೂ ಕಾನೂನುಬದ್ಧ ಹಕ್ಕುಪತ್ರವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿರುವ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಸರ್ಕಾರವು ತನ್ನ 1,000 ದಿನಗಳ ಆಡಳಿತ ಪೂರೈಸಿದ ಹಿನ್ನೆಲೆ ಜನಪರ ಯೋಜನೆಗಳ ಭಾಗವಾಗಿ ಭೂಮಿ ಗ್ಯಾರಂಟಿ ಎಂಬ ಹೊಸ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಘೋಷಿಸಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದು, ಇದು ಗ್ರಾಮೀಣ ಜನರ ಬದುಕಿಗೆ ಶಾಶ್ವತ ಭದ್ರತೆ ನೀಡುವ ಯೋಜನೆಯೆಂದು ಹೇಳಬಹುದು. ರೈತನಿಗೆ ಭೂಮಿ ಅಂದ್ರೆ ಕೇವಲ ಆಸ್ತಿಯಲ್ಲ, ಅದು ಜೀವನ. ಅದೇ ಅನ್ನ, ಅದೇ ಉದ್ಯೋಗ, ಅದೇ ಕುಟುಂಬದ ಭವಿಷ್ಯ. ಆದರೆ ವಾಸ್ತವದಲ್ಲಿ ಅನೇಕ ಕುಟುಂಬಗಳು ದಶಕಗಳಿಂದ ಕೃಷಿ ಮಾಡುತ್ತಾ ಬಂದರೂ ಅವರ ಹೆಸರಲ್ಲಿ ಸರಿಯಾದ ಹಕ್ಕುಪತ್ರ ಇಲ್ಲ. ಕಾಗದದಲ್ಲಿ ಭೂಮಿ ಸರ್ಕಾರದ್ದು, ಬದುಕಿನಲ್ಲಿ ಭೂಮಿ ರೈತನದ್ದು ಎನ್ನುವ ಪರಿಸ್ಥಿತಿ. ಇದರಿಂದ ಬ್ಯಾಂಕ್ ಸಾಲ ಸಿಗುವುದಿಲ್ಲ, ಸರ್ಕಾರಿ ಸಬ್ಸಿಡಿ ಸಿಗುವುದಿಲ್ಲ, ಮನೆ ಕಟ್ಟಲು ಅನುಮತಿ ಸಿಗುವುದಿಲ್ಲ, ಯಾವಾಗ ಬೇಕಾದರೂ ಭೂಮಿ ಕಳೆದುಕೊಳ್ಳುವ ಭಯ ಇರುತ್ತದೆ. ಮಕ್ಕಳ ಭವಿಷ್ಯದ ಬಗ್ಗೆಯೂ ಅನಿಶ್ಚಿತತೆ ಕಾಡುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವಾಗಿ ಬಂದಿರುವ ಯೋಜನೆಯೇ ಭೂಮಿ ಗ್ಯಾರಂಟಿ. ಸರ್ಕಾರದಿಂದ ಅಧಿಕೃತವಾಗಿ ಹಕ್ಕುಪತ್ರ, ಪಟ್ಟ ಮತ್ತು ಪಕ್ಕಾ ಖಾತೆ ನೀಡಿ ಆ ಭೂಮಿಯ ಮೇಲಿನ ಸಂಪೂರ್ಣ ಕಾನೂನು ಸ್ವಾಮ್ಯವನ್ನು ವ್ಯಕ್ತಿಯ ಹೆಸರಿಗೆ ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಸರಳವಾಗಿ ಹೇಳೋದಾದರೆ, ನೀವು ಹಲವು ವರ್ಷಗಳಿಂದ ಬಳಸುತ್ತಿರುವ ಭೂಮಿ ಈಗ ಸರ್ಕಾರದ ದಾಖಲೆಗಳಲ್ಲೂ ನಿಮ್ಮದೇ ಆಗುತ್ತದೆ. ಇದು ಕೇವಲ ಒಂದು ಕಾಗದ ಅಲ್ಲ, ನಿಮ್ಮ ಕುಟುಂಬದ ಭದ್ರ ಭವಿಷ್ಯದ ಭರವಸೆ. ಈ ಯೋಜನೆಯಿಂದ ಹಕ್ಕುಪತ್ರವಿಲ್ಲದವರಿಗೆ ಕಾನೂನು ಮಾನ್ಯತೆ ಸಿಗುತ್ತದೆ, ರೈತರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆ, ಬ್ಯಾಂಕ್ ಸಾಲ ಪಡೆಯಲು ಸುಲಭವಾಗುತ್ತದೆ, ಕೃಷಿಗೆ ಹೂಡಿಕೆ ಮಾಡಲು ಅವಕಾಶ ಸಿಗುತ್ತದೆ, ಮನೆ ನಿರ್ಮಾಣಕ್ಕೆ ಅನುಮತಿ ದೊರೆಯುತ್ತದೆ, ವಿದ್ಯುತ್, ನೀರು, ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ. ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ದಾರಿ ತೆರೆಯುತ್ತದೆ, ಭೂಮಿ ಸಂಬಂಧಿತ ಜಗಳಗಳು ಕಡಿಮೆಯಾಗುತ್ತವೆ ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಗೌರವಯುತ ಬದುಕು ಸಿಗುತ್ತದೆ. ಹಲವಾರು ವರ್ಷಗಳಿಂದ ಅದೇ ಭೂಮಿಯಲ್ಲಿ ವಾಸಿಸುತ್ತಿರುವವರು, ಕೃಷಿ ಮಾಡುತ್ತಿರುವರು, ದಾಖಲೆ ಇಲ್ಲದ ರೈತರು, ಪಟ್ಟ ಅಥವಾ ಖಾತೆ ಇಲ್ಲದ ಕುಟುಂಬಗಳು, ಸರ್ಕಾರಿ ದಾಖಲೆಗಳಲ್ಲಿ ಹೆಸರು ನೋಂದಾಯಿಸದವರು, ಸಣ್ಣ ಮತ್ತು ಅತಿಸಣ್ಣ ರೈತರು, ಬಡ ಮತ್ತು ಮಧ್ಯಮ ವರ್ಗದ ಗ್ರಾಮೀಣ ಜನರು ಈ ಯೋಜನೆಗೆ ಅರ್ಜಿ ಹಾಕಬಹುದು. ಆದರೆ ಇತ್ತೀಚೆಗೆ ಅಕ್ರಮವಾಗಿ ಭೂಮಿ ಕಬಳಿಸಿದವರು, ಸುಳ್ಳು ದಾಖಲೆ ಸಲ್ಲಿಸುವವರು ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿ ಭೂಮಿ ಹಿಡಿದವರು ಅರ್ಹರಾಗುವುದಿಲ್ಲ. ಅರ್ಜಿ ಹಾಕಲು ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಬೇಕು. ಅಲ್ಲಿನ ಅರ್ಜಿ ಫಾರ್ಮ್ ಪಡೆದು ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ವಾಸಸ್ಥಳ ಪ್ರಮಾಣಪತ್ರ, ಭೂಮಿ ಬಳಕೆ ಸಂಬಂಧಿತ ದಾಖಲೆಗಳು ಮತ್ತು ಫೋಟೋಗಳನ್ನು ಜೊತೆಗೆ ನೀಡಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮತ್ತು ದಾಖಲೆ ಪರಿಶೀಲನೆ ನಡೆಸಿ ಅರ್ಹತೆ ದೃಢಪಟ್ಟ ನಂತರ ಹಕ್ಕುಪತ್ರ, ಪಟ್ಟ ಮತ್ತು ಪಕ್ಕಾ ಖಾತೆ ವಿತರಣೆ ಮಾಡಲಾಗುತ್ತದೆ. ಒಮ್ಮೆ ಹಕ್ಕುಪತ್ರ ಸಿಕ್ಕರೆ ನಿಮ್ಮ ಹೆಸರಲ್ಲಿ ಕಾನೂನು ಹಕ್ಕು ಸಿಗುತ್ತದೆ, ಬ್ಯಾಂಕ್ನಲ್ಲಿ ಸಾಲ ಪಡೆಯಬಹುದು, ಮಕ್ಕಳಿಗೆ ಆಸ್ತಿ ವರ್ಗಾವಣೆ ಸುಲಭವಾಗುತ್ತದೆ, ಯಾರೂ ಭೂಮಿ ಕಬಳಿಸಲು ಸಾಧ್ಯವಾಗುವುದಿಲ್ಲ. ರೈತನ ಜೀವನದಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಗೌರವ ಹೆಚ್ಚುತ್ತದೆ. ಒಂದು ಹಕ್ಕುಪತ್ರವೇ ನಿಮ್ಮ ಕುಟುಂಬದ ಫ್ಯೂಚರ್ ಇನ್ಶೂರೆನ್ಸ್ ಆಗುತ್ತದೆ ಎನ್ನಬಹುದು. ಶೀಘ್ರದಲ್ಲೇ ಸರ್ಕಾರ ಗ್ರಾಮ ಮಟ್ಟದಲ್ಲಿ ಶಿಬಿರಗಳು, ಅರ್ಜಿ ಸ್ವೀಕಾರ ಕೇಂದ್ರಗಳು ಮತ್ತು ಮಾಹಿತಿ ಅಭಿಯಾನಗಳನ್ನು ನಡೆಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಯಿಂದ ಮಾಹಿತಿ ಪಡೆದು ಸಮಯಕ್ಕೆ ಅರ್ಜಿ ಹಾಕಿ. ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಬೇಕು. ಅಲ್ಲಿಂದ ಅರ್ಜಿ ಫಾರ್ಮ್ ಪಡೆದು ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ವಾಸಸ್ಥಳ ಪ್ರಮಾಣಪತ್ರ, ಭೂಮಿ ಬಳಕೆ ಸಂಬಂಧಿತ ದಾಖಲೆಗಳು ಮತ್ತು ಫೋಟೋಗಳನ್ನು ಜೊತೆಗೆ ನೀಡಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮತ್ತು ದಾಖಲೆ ಪರಿಶೀಲನೆ ನಡೆಸಿ